ನೀವು ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ತುಂಬ ಆಪ್ತರು, ಕ್ಲೋಸ್ ಇದ್ದೀರಾ. ಅದರಲ್ಲೂ ದೊಡ್ಡ ಮನೆ ಅಂದಾಗ ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ, ಅದರಲ್ಲೂ ಶಿವಣ್ಣ ಅಂದಾಗ. ಹ್ಯಾಟ್ರಿಕ್ ಹೀರೋ ಜೊತೆ ಇರ್ತೀರಾ. ನೀವು ಹೇಳ್ದಂಗೆ ಇದು ಉಪ್ಪಿ ಅವ್ರ ಜೊತೆ ನಿಮ್ಮ 3ನೇ ಕೊಲಾಬ್ರೇಷನ್ನು. ಇದು ಕೂಡ ಹ್ಯಾಟ್ರಿಕ್ ಹಿಟ್ ಆಗಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು. ಸರ್ ನಿಮ್ಗೆ ಹೇಳಿದಾರಾ ಇದನ್ನ ಯಾರಾದರೂ? ಯಾರು ಹೀರೋ ಹೇಳಿಲ್ಲ. ಜೊತೆ ಇರ್ತೀರಾ, ಹ್ಯಾಟ್ರಿಕ್ ಹಿಟ್ ಆಗಲಿ ಅಂತ? ಯಾರು ಹೇಳಿಲ್ಲ. ಓಕೆ, ಫಸ್ಟ್ ನೀವೇ ಹೇಳ್ತಾ ಇರೋದು. ಸೂಪರ್, ಆಗಲಿ, ಒಳ್ಳೆದಾಗಲಿ. ಗ್ಯಾರಂಟಿ ಆಗಲಿ. ಎಸ್, ಗ್ಯಾರಂಟಿಯಾಗಿ ಹ್ಯಾಟ್ರಿಕ್ ಹಿಟ್ ಆಗಲಿ. ಖಂಡಿತ. ಎಸ್ ಸರ್. ಈಗ ಲಹರಿ ಸಂಸ್ಥೆ ಅಂದಾಗ ಅದಕ್ಕೆ ಅದರದೇ ಆದಂಥ ಒಂದು ದೊಡ್ಡ ಲೆಗಸಿ ಇದೆ. ನೀವು ಕೂಡ ಅಣ್ಣವರ ಕಾಲದಿಂದ ಇದ್ದಂಥವ್ರು, ನಿಮ್ಮದೇ ಒಂದು ಲೆಗಸಿ ಇದೆ. ಉಪ್ಪಿ ಸರ್ಗೂ ಕೂಡ ಈ ಒಂದು ಸ್ಪೆಷಲ್ ಕಾಂಬೋ ಒಟ್ಟುಗೂಡಿದ್ದು ಹೇಗೆ ಅಂತಕ್ಕಂಥದ್ದು? ಸೊ ಇದು ಉಪೇಂದ್ರ ಅವರು ಫಸ್ಟು ನನಗೆ ಕತೆ ಹೇಳಿಬಿಟ್ಟು ನೀವು ಮಾಡಿ ಇದು ಅಂದಾಗ, ಇದು ನಾನು ಕತೆ ಕೇಳಿದಾಗಲೇ ಇದು ಒಂಥರ ಪ್ಯಾನ್ ವರ್ಲ್ಡ್ ಕಂಟೆಂಟ್ ಇತ್ತು. ಸೊ ಆವಾಗ ನನಗೆ ಮನೋಹರ್ ಅವರು ಮುಂಚೆಯಿಂದ ಪರಿಚಯ ಇದ್ದರು. ಭಾಳ ಶಿಸ್ತಿನ ವ್ಯಕ್ತಿ, ನನಗೆ ತುಂಬ ಮೋಟಿವೇಶನ್ ಮಾಡಿದ್ದಾರೆ. ಓಕೆ. ಯಾಕಂದರೆ ನಾನು ಟಗರು ಎಲ್ಲ ಮಾಡಿದಾಗ ತುಂಬ ಮೋಟಿವೇಶನ್ ಮಾಡಿಸಿ ನನಗೆ ಮುಂದೆ ಇದ್ದು ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿಸಿದ್ರು. ನಾನು ಉಪೇಂದ್ರ ಅವ್ರಿಗೆ ಒಂದೇ ಮಾತು ಕೇಳಿದೆ, ಸರ್ ಇದನ್ನು ನಾವು ಕರ್ನಾಟಕ ಮಾತ್ರ ಬೇಡ, ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗುತ್ತೆ, ಕಂಟೆಂಟ್ ತುಂಬ ಚೆನ್ನಾಗಿದೆ, ನನಗೆ ಒಂದು ಸಂಸ್ಥೆ ಜೊತೆ ನೀವು ಒಪ್ಪಿದ್ರೆ ತರ್ತೀನಿ, ಕೊಲಾಬ್ರೇಷನ್ ಮಾಡ್ಕೊಂಡು ಮಾಡ್ತೀವಿ, ಭಾಳ ಅದ್ಭುತವಾಗಿ ಇದು ರೀಚ್ ಆಗುತ್ತೆ ಜನಗಳಿಗೆ ಅಂದಾಗ ಅವ್ರು ಓಕೆ ಅಂದರು. ಸೊ ಅವಾಗ ನಾನು ಮನೋಹರ್ ಸಾರ್ಗೆ ಅಪ್ರೋಚ್ ಮಾಡಿದೆ. ಇನ್ನೊಂದೇನೆಂದರೆ ಇದರಲ್ಲಿ ಸ್ವಲ್ಪ ಬೇರೆಯೇ ವರ್ಲ್ಡ್ ಇತ್ತು, ಪ್ರಪಂಚ ಇದೆ. ಆ VFXಗೆ ನವೀನ್ ಅವ್ರು ನನಗೆ ಮುಂಚೆಯಿಂದ ಗೊತ್ತಿದ್ದರು. ಅವರು ಬ್ಯಾಂಕೋವರಲ್ಲಿ VFXೇ ಕಲಿತು ಡಿಸ್ನಿಲ್ ವರ್ಕ್ ಮಾಡ್ತಾಯಿದ್ರು. ಸೊ ಇವೆರಡು ಫ್ಯಾಕ್ಟ್ರಿಯಿಂದ ನಾನು ಲಹರಿ ಸಂಸ್ಥೆಗೆ ಅಪ್ರೋಚ್ ಮಾಡಿ ಮನೋಹರ್ ಅವ್ರನ್ನ ನಾನು ಈ ಪ್ರಾಜೆಕ್ಟು ಜೊತೆಗೆ ಮಾಡೋಣ ಸರ್, ಅದ್ಭುತವಾಗುತ್ತೆ. ಯಾಕಂದರೆ ಕರ್ನಾಟಕ ಬಿಟ್ಟು ಬೇರೆ ಜನಕ್ಕೆ ತಲುಪಿಸ್ಬೇಕಂದ್ರೆ ಮನೋಹರ್ ಸರ್ಗೆ ತುಂಬ ಫ್ರೆಂಡ್ಸ್ಗಳಿದ್ದಾರೆ. ಈಗ ಎಕ್ಸಾಂಪಲ್ ಅಲ್ಲು ಅರವಿಂದ್ ಅವ್ರು ಇರ್ಬೋದು, ಜಿ ಸ್ಟುಡಿಯೋಸ್ ಅವ್ರು ಇರ್ಬೋದು, AP ಇಂಟರ್ನ್ಯಾಷನಲ್ ಸಂಜಯ್ ಅವ್ರು ಇರ್ಬೋದು, ಅವರೆಲ್ಲ ಮನೋಹರ್ ಸರ್ ಫ್ರೆಂಡ್ಸು. ನನಗೆ ಗೊತ್ತಿತ್ತು ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ. ಸೊ ಇವಾಗ ಈ ಚಿತ್ರಕ್ಕೆ ಉಪೇಂದ್ರ ಅವ್ರು ಮಾಡಿರೋ ವಿಷನ್ಗೆ ನ್ಯಾಯ ದೊರಕಿಸ್ಬೇಕಂದ್ರೆ ನನಗೆ ಈ ಥರ ಒಂದು ಕೊಲಾಬ್ರೇಷನ್ ಬೇಕಿತ್ತು. ನೀವು ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ತುಂಬ ಆಪ್ತರು, ಕ್ಲೋಸ್ ಇದ್ದೀರಾ. ಅದರಲ್ಲೂ ದೊಡ್ಡ ಮನೆ ಅಂದಾಗ ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ, ಅದರಲ್ಲೂ ಶಿವಣ್ಣ ಅಂದಾಗ. ಹ್ಯಾಟ್ರಿಕ್ ಹೀರೋ ಜೊತೆ ಇರ್ತೀರಾ. ನೀವು ಹೇಳ್ದಂಗೆ ಇದು ಉಪ್ಪಿ ಅವ್ರ ಜೊತೆ ನಿಮ್ಮ 3ನೇ ಕೊಲಾಬ್ರೇಷನ್ನು. ಇದು ಕೂಡ ಹ್ಯಾಟ್ರಿಕ್ ಹಿಟ್ ಆಗಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು. ಸರ್ ನಿಮ್ಗೆ ಹೇಳಿದಾರಾ ಇದನ್ನ ಯಾರಾದರೂ? ಯಾರು ಹೀರೋ ಹೇಳಿಲ್ಲ. ಜೊತೆ ಇರ್ತೀರಾ, ಹ್ಯಾಟ್ರಿಕ್ ಹಿಟ್ ಆಗಲಿ ಅಂತ? ಯಾರು ಹೇಳಿಲ್ಲ. ಓಕೆ, ಫಸ್ಟು ನೀವೇ ಹೇಳ್ತಾ ಇರೋದು. ಸೂಪರ್, ಆಗಲಿ, ಒಳ್ಳೆದಾಗಲಿ. ಗ್ಯಾರಂಟಿ ಆಗಲಿ. ಎಸ್, ಗ್ಯಾರಂಟಿಯಾಗಿ ಹ್ಯಾಟ್ರಿಕ್ ಹಿಟ್ ಆಗಲಿ. ಖಂಡಿತ. ಎಸ್ ಸರ್. ಈಗ ಲಹರಿ ಸಂಸ್ಥೆ ಅಂದಾಗ ಅದಕ್ಕೆ ಅದರದೇ ಆದಂಥ ಒಂದು ದೊಡ್ಡ ಲೆಗಸಿ ಇದೆ. ನೀವು ಕೂಡ ಅಣ್ಣವರ ಕಾಲದಿಂದ ಇದ್ದಂಥವ್ರು, ನಿಮ್ಮದೇ ಒಂದು ಲೆಗಸಿ ಇದೆ. ಉಪ್ಪಿ ಸರ್ಗೂ ಕೂಡ ಈ ಒಂದು ಸ್ಪೆಷಲ್ ಕಾಂಬೋ ಒಟ್ಟುಗೂಡಿದ್ದು ಹೇಗೆ ಅಂತಕ್ಕಂಥದ್ದು? ಸೊ ಇದು ಉಪೇಂದ್ರ ಅವರು ಫಸ್ಟು ನನಗೆ ಕತೆ ಹೇಳಿಬಿಟ್ಟು ನೀವು ಮಾಡಿ ಇದು ಅಂದಾಗ, ಇದು ನಾನು ಕತೆ ಕೇಳಿದಾಗಲೇ ಇದು ಒಂಥರ ಪ್ಯಾನ್ ವರ್ಲ್ಡ್ ಕಂಟೆಂಟ್ ಇತ್ತು. ಸೊ ಆವಾಗ ನನಗೆ ಮನೋಹರ್ ಅವರು ಮುಂಚೆಯಿಂದ ಪರಿಚಯ ಇದ್ದರು. ಭಾಳ ಶಿಸ್ತಿನ ವ್ಯಕ್ತಿ, ನನಗೆ ತುಂಬ ಮೋಟಿವೇಶನ್ ಮಾಡಿದ್ದಾರೆ. ಓಕೆ. ಯಾಕಂದರೆ ನಾನು ಟಗರು ಎಲ್ಲ ಮಾಡಿದಾಗ ತುಂಬ ಮೋಟಿವೇಶನ್ ಮಾಡಿಸಿ ನನಗೆ ಮುಂದೆ ಇದ್ದು ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿಸಿದ್ರು. ನಾನು ಉಪೇಂದ್ರ ಅವ್ರಿಗೆ ಒಂದೇ ಮಾತು ಕೇಳಿದೆ, ಸರ್ ಇದನ್ನು ನಾವು ಕರ್ನಾಟಕ ಮಾತ್ರ ಬೇಡ, ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗುತ್ತೆ, ಕಂಟೆಂಟ್ ತುಂಬ ಚೆನ್ನಾಗಿದೆ, ನನಗೆ ಒಂದು ಸಂಸ್ಥೆ ಜೊತೆ ನೀವು ಒಪ್ಪಿದ್ರೆ ತರ್ತೀನಿ, ಕೊಲಾಬ್ರೇಷನ್ ಮಾಡ್ಕೊಂಡು ಮಾಡ್ತೀವಿ, ಭಾಳ ಅದ್ಭುತವಾಗಿ ಇದು ರೀಚ್ ಆಗುತ್ತೆ ಜನಗಳಿಗೆ ಅಂದಾಗ ಅವ್ರು ಓಕೆ ಅಂದರು. ಸೊ ಅವಾಗ ನಾನು ಮನೋಹರ್ ಸಾರ್ಗೆ ಅಪ್ರೋಚ್ ಮಾಡಿದೆ. ಇನ್ನೊಂದೇನೆಂದರೆ ಇದರಲ್ಲಿ ಸ್ವಲ್ಪ ಬೇರೆಯೇ ವರ್ಲ್ಡ್ ಇತ್ತು, ಪ್ರಪಂಚ ಇದೆ. ಆ VFXಗೆ ನವೀನ್ ಅವ್ರು ನನಗೆ ಮುಂಚೆಯಿಂದ ಗೊತ್ತಿದ್ದರು. ಅವರು ಬ್ಯಾಂಕೋವರಲ್ಲಿ VFXೇ ಕಲಿತು ಡಿಸ್ನಿಲ್ ವರ್ಕ್ ಮಾಡ್ತಾಯಿದ್ರು. ಸೊ ಇವೆರಡು ಫ್ಯಾಕ್ಟ್ರಿಯಿಂದ ನಾನು ಲಹರಿ ಸಂಸ್ಥೆಗೆ ಅಪ್ರೋಚ್ ಮಾಡಿ ಮನೋಹರ್ ಅವ್ರನ್ನ ನಾನು ಈ ಪ್ರಾಜೆಕ್ಟು ಜೊತೆಗೆ ಮಾಡೋಣ ಸರ್, ಅದ್ಭುತವಾಗುತ್ತೆ. ಯಾಕಂದರೆ ಕರ್ನಾಟಕ ಬಿಟ್ಟು ಬೇರೆ ಜನಕ್ಕೆ ತಲುಪಿಸ್ಬೇಕಂದ್ರೆ ಮನೋಹರ್ ಸರ್ಗೆ ತುಂಬ ಫ್ರೆಂಡ್ಸ್ಗಳಿದ್ದಾರೆ. ಈಗ ಎಕ್ಸಾಂಪಲ್ ಅಲ್ಲು ಅರವಿಂದ್ ಅವ್ರು ಇರ್ಬೋದು, ಜಿ ಸ್ಟುಡಿಯೋಸ್ ಅವ್ರು ಇರ್ಬೋದು, AP ಇಂಟರ್ನ್ಯಾಷನಲ್ ಸಂಜಯ್ ಅವ್ರು ಇರ್ಬೋದು, ಅವರೆಲ್ಲ ಮನೋಹರ್ ಸರ್ ಫ್ರೆಂಡ್ಸು. ನನಗೆ ಗೊತ್ತಿತ್ತು ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ. ಸೊ ಇವಾಗ ಈ ಚಿತ್ರಕ್ಕೆ ಉಪೇಂದ್ರ ಅವ್ರು ಮಾಡಿರೋ ವಿಷನ್ಗೆ ನ್ಯಾಯ ದೊರಕಿಸ್ಬೇಕಂದ್ರೆ ನನಗೆ ಈ ಥರ ಒಂದು ಕೊಲಾಬ್ರೇಷನ್ ಬೇಕಿತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.